ಆಡಿಯೋ ಬರ್ತಿಲ್ವಾ? ಈಗ ಬರ್ತಾ ಇದೆಯಾ? ಮನೋಜ್ ಏನಾದರೂ ಒಂದು ಗಲಾಟೆ ಇದೆ. ತುಂಬ ಸಂತೋಷದ ಕ್ಷಣ ಇದು. ಎಲ್ರಿಗೂ ಗುಡ್ ಈವ್ನಿಂಗ್. ಇಷ್ಟು ಬೇಗ ನಾನು ನಿರ್ಮಾಪಕನಾಗೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದು 30 ವರ್ಷ ಆದಮೇಲೆ ನಿರ್ಮಾಪಕ ಆದೆ. ಪ್ರಜ್ವಲ್ 12 ವರ್ಷಕ್ಕೆ ನಿರ್ಮಾಪಕ ಆಗ್ತಿದ್ದಾನೆ. ಭಾಳ ಸಂತೋಷದ ವಿಷಯ. ಯಾಕೆಂದರೆ ನಮಗೆ ಕಲಾವಿದರಿಗೆ ಅಥವಾ ಚಿತ್ರರಂಗದಲ್ಲಿ ಬೆಳೆದವರಿಗೆ ನಮಗೆ ಬೇರೆ ವ್ಯಾಪಾರಗಳು, ಬೇರೆ ಆಲೋಚನೆಗಳು ಬರೋದು ಕಡಿಮೆ. ಏನೇ ಮಾಡಿದ್ರು ಸಿನಿಮಾ ರಂಗದಲ್ಲೇ ಮಾಡಬೇಕು ಅನ್ನೋದೇ ತೊಡಕು ಆಗ್ತಾ ಇರುತ್ತೆ. ಕೆಲವರು ನಿರ್ದೇಶಕರಾಗ್ತಾರೆ, ಕೆಲವರು ನಿರ್ಮಾಪಕರಾಗ್ತಾರೆ. ನಿರ್ಮಾಪಕರಾದ್ಮೇಲೂ ನಿರ್ದೇಶಕರಾಗ್ಬೋದು, ಅದರಲ್ಲೂ ಏನು ತಪ್ಪಿಲ್ಲ. ಅದು ಆಗ್ಬೋದು ಮುಂದಕ್ಕೆ. ಬಟ್ ಚಿತ್ರರಂಗಕ್ಕೆ ಸೇವೆ ಮಾಡೋ ಪ್ರಯತ್ನ ಮಾಡ್ತಿರೋದು ಬಹಳ ಸಂತೋಷದ ವಿಷಯ. ಒಳ್ಳೆ ಅಭಿರುಚಿ ಚಿತ್ರಗಳನ್ನ ಕೊಡಲಿ, ಒಳ್ಳೆ ಅಭಿರುಚಿ ನಿರ್ಮಾಪಕ ಅಂತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಪ್ರಜ್ವಲ್, ಆಲ್ ದಿ ಬೆಸ್ಟ್ ಫಾರ್ ಯು. ಆ್ಯಂಡ್ ಪುರಾತನ ಫಿಲ್ಮ್ಸವರು ಆಗಲೇ ನಮ್ಮ ಚಿಕ್ಕಮಗನ ಜೊತೆಲಿ ಒಂದು ಸಿನಿಮಾ ಮಾಡಿದ್ದಾರೆ, ಸನ್ನಪ್ಪ ಮುತ್ತಣ್ಣ ಅಂತ. ಮತ್ತೆ ಆಸಕ್ತಿ ವಹಿಸಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಈ ಸಿನಿಮಾನ ಶುರು ಮಾಡಿ ಅದರ ಜೊತೆಯಲ್ಲಿ ಪ್ರಜ್ವಲ್ನೂ ಸೇರಿಸ್ಕೊಂಡಿರೋದು ಇನ್ನೂ ಸಂತೋಷದ ವಿಷಯ. ಜೊತೆಯಲ್ಲಿ ಸಾಗೋ ಒಂದು ಪ್ರಯಾಣ ಆಗಲಿ, ಭಾಳ ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸ್ತೀನಿ. ಈ ಫಸ್ಟ್ ಲುಕ್ ನೋಡಿದ ಮೇಲೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಪ್ರಣಾಮ್ಗೆ ಸಾಕಷ್ಟು ಎಲ್ಲ ಲವ್ ಸ್ಟೋರೀಸೇ ಬರ್ತಾಯಿತ್ತು. ಭಾಳ ಮುದ್ದಾಗಿ ಕಾಣ್ತಿದ್ದಾನೆ, ಚಾಕ್ಲೇಟ್ ಬಾಯ್ ಥರ ಇದ್ದಾನೆ ಅಂತೇಳಿ. ಇದೊಂದು ಮಾಸ್ ಅಪಿಯರೆನ್ಸಲ್ಲಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಅವನು ಚೆನ್ನಾಗಿ ಮಾಡಿದ್ದಾನೆ, ಅದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾನೆ ಅಂತ ಅನಿಸುತ್ತೆ. ಚೆನ್ನಾಗಿದೆ ಪ್ರಣಾಮ್, ಇಟ್ ಲುಕ್ಸ್ ವೆರಿ ನೈಸ್. ಸೊ ಯು ಆರ್ ಪ್ರಾಮಿಸಿಂಗ್ ಟು ಬಿಕಮ್ ಆ್ಯಕ್ಷನ್ ಹೀರೋ ಆಲ್ಸೋ, ದಟ್ ಇಸ್ ಗುಡ್. ಆಮೇಲೆ ನಾನು ತುಂಬ ಇಷ್ಟವಾದ ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ ಮ್ಯೂಸಿಕ್ ಮಾಡ್ತಿದ್ದಾರೆ ಚರಣ್ರಾಜ್ ಅವರು. ಅವ್ರ ಸಿನಿಮಾಗಳನ್ನ ಇತ್ತೀಚೆಗೆ ನೋಡಿ ಅವ್ರು ಮಾಡಿರೋ ಮ್ಯೂಸಿಕನ್ನು ತುಂಬ ಮೆಚ್ಕೋತಾ ಇದ್ದೆ ನಾನು. ತುಂಬ ಹೊಸ ಸೌಂಡಿಂಗ್ ಇದೆ, ಹೊಸ ರೀತಿಯಲ್ಲಿ ಮಾಡ್ತಿದ್ದಾರೆ. ಅವರ ಹಾಡುಗಳು ಅಷ್ಟೇ ತುಂಬ ನಮ್ಮ ಸೊಗಡನ್ನು ಬಿಟ್ಟು ಹೋಗೋದಿಲ್ಲ, ಆದರೂ ಆ ಸೌಂಡಿಂಗ್ ಮಾತ್ರ ಬೇರೆ ಥರನೇ ಇರುತ್ತೆ. ಅದು ಭಾಳ ಹೊಸದಾಗಿ ಕಾಣ್ತಾ ಇತ್ತು ನನಗೆ. ತುಂಬ ಸಲ ಮಾತಾಡಿದ್ದೆ, ಇವತ್ತವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ತು. ಅವರಿಗೆ ಸಿನಿಮಾಗೆ ಸಂಗೀತ ಮಾಡ್ತಿದ್ದ ಅಂದಾಗ ಇನ್ನೂ ಹೆಚ್ಚಿನ ಸಂತೋಷ ಆಯಿತು ನನಗೆ. ಹಾಗೆ ನಮ್ಮ ಸ್ಕೇಟಿಂಗ್ ಕೃಷ್ಣ ಅವರು ಸನ್ನಪ್ಪ ಮುತ್ತಮ್ಮಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದರು. ಈ ಸಿನಿಮಾದು ಹಾಗೆ ಮಾಡ್ತಾರೆ. ಈ ಟೀಮ್ ಹೀಗೆ ಸಾಗಬೇಕು. ನಾನು ಹಿಂದೆ ಭಾಳ ಸಲ ಹೇಳ್ತಾ ಇದ್ದೆ ಸಿನಿಮಾಗಳು ಮಾಡುವಾಗ, ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಒಬ್ಬ ಕಲಾವಿದ ಎಲ್ಲರೂ ಒಟ್ಟಿಗಾಗಿ ಸಕ್ಸಸ್ ಸಿಕ್ಕಾಗಲಿ ಫೇಲಿಯರ್ ಸಿಕ್ಕದಾಗಲಿ ಒಂದು ಬಾಂಧವ್ಯ ಬೆಳ್ಕೊಂಡು ಜೊತೆಯಲ್ಲಿ ಸಾಕಿದ್ರೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಪ್ರತಿ ಸಲ ಹೊಸೊಬ್ಬರ ಜೊತೆ ಕೆಲಸ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಳ್ಳೋ ಜೊತೆ ಕೆಲಸ ಮಾಡುವಾಗ ನಾವು ಇನ್ನೂ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ, ಆ ಥರದ ಒಂದು ಬೆಳವಣಿಗೆ ಸಿಗುತ್ತೆ ಅಂತ. ಆ ದೃಷ್ಟಿಯಲ್ಲಿ ಇವರೆಲ್ಲರೂ ಒಟ್ಟಿಗೆ ಸಾಗ್ತಾ ಇದ್ದಾರೆ. ಮತ್ತೆ 2ನೇ ಪಿಕ್ಚರಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ಪ್ರಜ್ವಲು ಸೇರಿಕೊಂಡಿದ್ದಾನೆ. ಇದೊಂದು ಒಳ್ಳೆ ಬೆಳವಣಿಗೆ ಆಗಲಿ, ಒಳ್ಳೆ ನಿರ್ಮಾಣದ ಸಂಸ್ಥೆ ಆಗಲಿ ಅಂತ ಆಶಿಸ್ತೇನೆ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು.